ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ನೀವು ಸೆಂಟ್ರಲ್ ಬ್ಯಾಂಕ್ನಲ್ಲಿ ನಿಮ್ಮ ಅಕೌಂಟ್ ಇದ್ದರೆ ಈ ಒಂದು ಫೀಚರ್ ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಅದೇನಂತಂದರೆ ಇಲ್ಲಿದೆ ನೋಡಿ, CPI ಪಾಸ್ಬುಕ್ ಅಂತೇಳಿ. ಇದು ಪಾಸ್ಬುಕ್ ಥರನೇ ಇರುತ್ತೆ. ಡೆಬಿಟ್ ಆಗಿರೋದು, ಕ್ರೆಡಿಟ್ ಆಗಿರೋದು ಎಲ್ಲನೂ ಇದರಲ್ಲಿ ಬರುತ್ತೆ. ಎಷ್ಟು ದುಡ್ಡು ನಿಮ್ಮ ಅಕೌಂಟ್ನಲ್ಲಿ ಕ್ರೆಡಿಟ್ ಆಗಿದೆ ಮತ್ತು ನಿಮ್ಮ ಅಕೌಂಟಿಂದ ಎಷ್ಟು ದುಡ್ಡು ಕಟ್ಟಾಗಿದೆ ಎಲ್ಲನೂ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ನಿಮ್ಮ ಪಾಸ್ಬುಕ್ನಲ್ಲಿ ಏನು ಎಂಟ್ರಿ ಮಾಡ್ತಾರೆ ಎಲ್ಲನೂ ಇದರಲ್ಲೇ ಎಂಟ್ರಿ ಆಗುತ್ತಾ ಇರುತ್ತೆ. ನೀವು ಪಾಸ್ಬುಕ್ಕಲ್ಲಿ ಬೇಕಾದರೆ ಎಂಟ್ರಿ ಮಾಡ್ಕೋಬೋದು, ಇಲ್ಲಾಂತಂದರೆ ಇದರಲ್ಲೇ ನೋಡು ನೀವು ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಫ್ರೆಂಡ್ಸ್, ಈ ಅಪ್ಲಿಕೇಶನ್ನ ಈಗ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಇದು ಕೇಳುತ್ತೆ, ಲಾಗಿನ್ ಪಿನ್ ಕೇಳುತ್ತೆ. ಈ ಪಿನ್ನ ನಾನೀಗ ಎಂಟ್ರಿ ಮಾಡ್ತೀನಿ. ಎಂಟ್ರಿ ಮಾಡಿದಾದ್ಮೇಲೆ ಇಲ್ಲಿ ಲಾಗಿನ್ ಮಾಡ್ತಾ ಇದ್ದೀನಿ. ಲಾಗಿನ್ ಮಾಡಿದಾದ್ಮೇಲೆ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ಅಕೌಂಟ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಈ ಅಕೌಂಟ್ ಡೀಟೇಲ್ಸ್ನ ಕ್ಲಿಕ್ ಮಾಡಿದರೆ ನಿಮ್ಮ ಅಕೌಂಟ್ ನಂಬರ್ ಮತ್ತು ಅಮೌಂಟ್ ಎಷ್ಟಿದೆ ಇಲ್ಲೆಲ್ಲ ತೋರಿಸುತ್ತೆ. ಮತ್ತು ಬ್ಯಾಕ್ ಬಂದರೆ ಇಲ್ಲಿ ಪಾಸ್ಬುಕ್ ಅಂತಿದೆ. ಪಾಸ್ಬುಕ್ನ ಕ್ಲಿಕ್ ಮಾಡೋಣ. ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ, ನಿಮ್ಮ ನೇಮ್, ನಿಮ್ಮ ಅಡ್ರೆಸ್ ಎಲ್ಲನೂ ಇಲ್ಲಿ ತೋರಿಸ್ತಾ ಇರುತ್ತೆ. ಹಂಗೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದರೆ ಇಲ್ಲಿ ಪಾಸ್ಬುಕ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿದರೆ ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲನೂ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಎಷ್ಟು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಮತ್ತು ಎಷ್ಟು ಇಲ್ಲಿ ಕ್ರೆಡಿಟ್ ಮಾಡಿದ್ದಾರೆ, ಅಂದರೆ ಡಿಪಾಸಿಟ್ ಅಂದರೆ ನಿಮ್ಮ ಅಕೌಂಟಿಗೆ ಹಾಕಿದ್ದೀರಾ ಅಂತೇಳಿ ಎಲ್ಲ ತೋರಿಸುತ್ತೆ. ಮತ್ತು ಟೋಟಲ್ ಬ್ಯಾಲೆನ್ಸ್ ಎಷ್ಟಿದೆ ಅಂತೇಳಿ ಕೂಡ ಇಲ್ಲಿ ಲಾಸ್ಟ್ಗೆ ತೋರಿಸುತ್ತೆ. ನಿಮ್ಮ ಒಂದು ಈ ಅಕೌಂಟ್ ಅಪ್ಡೇಟ್ ಆಗಿರಲಿಲ್ಲ ಅಂದರೆ ಸಿಂಕ್ರೊನೈಸ್ ಅಂತೇಳಿದೆ. ಇದನ್ನ ಕ್ಲಿಕ್ ಮಾಡಿದರೆ ಎಲ್ಲ ಸಿಂಕ್ರೊನೈಸ್ ಆಗುತ್ತೆ, ಅಂದರೆ ಅಪ್ಡೇಟ್ ಆಗುತ್ತೆ. ಇವತ್ತಿನ ಡೇಟ್ವರೆಗೂ ಏನಿದೆ ಅದೆಲ್ಲನೂ ಇಲ್ಲಿ ತೋರಿಸುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ನೀವು ಸರ್ಚ್ ಮಾಡಬೇಕಂತಂದರೆ ಇಲ್ಲಿ ಸರ್ಚ್ ಅಂತ ಆಪ್ಷನ್ ಇದೆ. ಇದರಲ್ಲಿ ನೀವು ಏನಾದರೂ ಅಮೌಂಟ್ ಎಷ್ಟು ಅಮೌಂಟಿಂದ ಎಷ್ಟು ಅಮೌಂಟ್ವರೆಗೂ ಸರ್ಚ್ ಮಾಡ್ಬೇಕಂತೇಳಿ ಇಲ್ಲಿ ನೀವು ಅಮೌಂಟ್ ಎಂಟ್ರಿ ಮಾಡಿದರೆ ಇಲ್ಲಿ ಸರ್ಚ್ ಮಾಡ್ಬೋದು. 5,000 to 10,000 ಅಂತೇಳಿ ಈ ಥರ ಮಾಡಿದರೆ ಇಲ್ಲಿ ಸರ್ಚ್ ಮಾಡ್ಬೋದು. ನಾನೀಗ ಆ ಥರ ಏನು ಸರ್ಚ್ ಮಾಡಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ನೀವು ಬೇಕಾದರೆ ಆ ಥರ ಸರ್ಚ್ ಮಾಡ್ಬೋದು. ಮತ್ತು ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಲಾಸ್ಟ್ 2 months ಏನೇನು ಅಮೌಂಟ್ ಕ್ರೆಡಿಟ್ ಡೆಬಿಟ್ ಆಗಿದೆ ಎಲ್ಲನೂ ತೋರಿಸ್ಬೇಕು ಅಂತಂದರೆ ಲಾಸ್ಟ್ 2 months, ಲಾಸ್ಟ್ 1 month ಈ ಥರ ಎಲ್ಲನೂ ಇದೆ. ನೀವು ಇದನ್ನು ಸೆಟ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. ನೋಡ್ತಾ ಇದ್ದರೆ ಲಾಸ್ಟ್ 1 month ಇಷ್ಟಿದೆ ನಂದು. ಅದೇ ರೀತಿ ಬೇರೆ ಬೇರೆ ಸೆಟ್ಟಿಂಗ್ ಮಾಡಿಕೊಂಡು ನೀವು ನೋಡ್ಬೋದು. ಫ್ರೆಂಡ್ಸ್, ಇದು ಒಳ್ಳೆ ಅಪ್ಲಿಕೇಶನ್ ಇದೆ. ನೀವು ಬ್ಯಾಂಕಿಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಅಪ್ಲಿಕೇಶನ್. ನೀವು ಸೆಂಟ್ರಲ್ ಬ್ಯಾಂಕ್ ಅವರು ನಿಮ್ಮ ಅಕೌಂಟ್ ಸೆಂಟ್ರಲ್ ಬ್ಯಾಂಕ್ನಲ್ಲಿ ಇತ್ತಂದರೆ ಈ ಅಪ್ಲಿಕೇಶನ್ನ ಯೂಸ್ ಮಾಡ್ಕೋಬೋದು. ಬೇರೆ ಬ್ಯಾಂಕ್ ಇದ್ದರೆ ಅವರವ್ರ ಬ್ಯಾಂಕ್ನಲ್ಲಿ ಈ ಥರ ಇರ್ಬೋದು ಅನ್ಕೋತೀನಿ. ಇದ್ದರೆ ಆ ಥರ ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನಲ್ಲಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.